ಪೊಲೀಸ್ ಅಧಿಕಾರಿ ಜೊತೆ ಆರ್ ಅಶೋಕ್ ವಾರ್ ಮಾತಿನ ಯುದ್ಧಕ್ಕೆ ಸಾಕ್ಷಿಯಾಯಿತು ಮೆಜೆಸ್ಟಿಕ್. ಇನ್ಸ್ಪೆಕ್ಟರ್ ಮಾರುತಿ ವರ್ಸಸ್ ಆರ್ ಅಶೋಕ್. ನಾನು ವಿಪಕ್ಷ ನಾಯಕ, ನಿನ್ನ ಜನ್ಮ ಜಾಲಾಡ್ತೀನಿ ಅಂತ ಅಶೋಕ್ ಆವಾಜ್ ಹಾಕಿದ್ದಾರೆ. ಬಸ್ ಪ್ರಯಾಣ ದರ ವಿರೋಧಿ ಪ್ರಾಟೆಸ್ಟ್ ನಡೀತಾ ಇತ್ತು ಮೆಜೆಸ್ಟಿಕ್ನಲ್ಲಿ. ಇವತ್ತು ಬಿಜೆಪಿ ಪ್ರೊಟೆಸ್ಟ್ ಮಾಡ್ತಾ ಇತ್ತು. ಆ ಸಂದರ್ಭದಲ್ಲಿ ಹೈ ಡ್ರಾಮಾ ಕ್ರಿಯೇಟ್ ಆಗಿದೆ. ನಮ್ಮನ್ನ ಅರೆಸ್ಟ್ ಮಾಡಿ ಸೆಂಟ್ರಲ್ ಜೈಲಿಗೆ ಹಾಕಿ ಅಂತ ಆಕ್ರೋಶದಿಂದ ಆರ್ ಅಶೋಕ್ ಆವಾಜ್ ಹಾಕಿದ್ದಾರೆ. ನಾವು ನಿಂತಿರೋ ರಸ್ತೆಗೆ ಟ್ಯಾಕ್ಸ್ ಕಟ್ಟಬೇಕಾ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪೊಲೀಸ್ ಅಧಿಕಾರಿಯ ವಿರುದ್ಧ. ಪೊಲೀಸ್ ದೌರ್ಜನ್ಯ ಮಾಡಿ ನನ್ನ ತೊಳ್ಳೋದು ಮಾಡೋದು ಮಾಡಿದ್ರೆ ಹುಷಾರ್. ನೀನ್ ಮಾಡ್ತಾ ಇದ್ದೀಯ ಅದೇ ಕೆಲಸ. ಬರ್ಕೊಡು ರೈಟಿಂಗ್ ಅಲ್ಲಿ, ರೈಟಿಂಗ್ ಅಲ್ಲಿ ಕೊಡಪ್ಪ, ಕೊಡು. ಏನ್ ಮಾಡ್ತಾ ಇದ್ದೀಯ? ಬರೀ ಕೂತ್ಕೋ, ಬರ್ಕೊಡು, ಬರ್ಕೊಡು. ಇದೇ ಸರ್ಕಾರ ಇರಲ್ಲ, ನಿಮ್ಗೆ ಹೆಸರುಗಳೆಲ್ಲ ನೋಡ್ಬಾರ್ದಂತೀವಿ. ಕೊಡು ರೈಟಿಂಗ್ ಅಲ್ಲಿ, ಮಾಡ್ಬಾರ್ದು ಅಂತ ಹೂವು ಕೊಡ್ಬಾರ್ದು ಅಂತ ರೈಟಿಂಗ್ ಅಲ್ಲಿ ಕೊಡು. ಇಲ್ಲ ಪ್ರತಿಭಟನೆ ಮಾಡ್ತಾ ಇಲ್ಲ, ಪ್ರತಿಭಟನೆ ಮಾಡ್ತಾ ಇರೋದು ಅಪೋಸಿಷನ್ ಲೀಡರು ಮುಟ್ಟಿದ್ರು ಹುಷಾರಿ. ಜನಗಳಲ್ಲಿ ನನ್ನ ಬಿಟ್ಕೊಬೇಕು, ಹಂಗ್ ಮಾಡ್ತೀನಿ. ಜನದಲ್ಲಿ ನನ್ನ ಬಿಟ್ಕೊಬೇಕು. ಬನ್ನಿ ಸರ್, ಎಲ್ಲ ಹುಡುಗರು ಅಪೋಸಿಷನ್ ಲೀಡರು ಮುಟ್ಟಿದ್ರು ಹುಷಾರಿ. ಜನಗಳಲ್ಲಿ ನನ್ನ ಬಿಟ್ಕೊಬೇಕು, ಹಂಗ್ ಮಾಡ್ತೀನಿ. ಜನದಲ್ಲಿ ನನ್ನ ಬಿಟ್ಕೊಬೇಕು. ಬನ್ನಿ ಸರ್, ಎಲ್ಲ ಹುಡುಗರು ಲಿಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸುರೇಶ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಏನೆಲ್ಲ ನಡೀತು ಅಲ್ಲಿ? ಪೊಲೀಸ್ನವರು ಅವ್ರನ್ನ ಮುಂದೆ ಬರೋಕ್ಕೆ ಬಿಡ್ತಾ ಇಲ್ಲ. ಆರ್ ಅಶೋಕ್ ಕೆಂಡಾಮಂಡಲರಾಗಿದ್ದನ್ನ ನಾವು ನೋಡ್ತಾ ಇದೀವಿ. ಏನೆಲ್ಲ ಆಯ್ತು ಸ್ಥಳದಲ್ಲಿ? ಸುರೇಶ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೆ ಸುರೇಶ್ನ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಆರ್ ಅಶೋಕ್ ಕೆಂಡಾಮಂಡಲರಾಗಿದ್ದಾರೆ. ಬಿಜೆಪಿಯ ಎಲ್ಲ ನಾಯಕರು ಇದ್ದಾರೆ. ಅವ್ರನ್ನ ಒಂದು ಹೆಜ್ಜೆ ಮುಂದಿಡೋದಕ್ಕೆ ಇನ್ಸ್ಪೆಕ್ಟರ್ ಮಾರುತಿ ಬಿಟ್ಟಿಲ್ಲ ಅಲ್ಲಿ. ಆ ಸಂದರ್ಭದಲ್ಲಿ ಆರ್ ಅಶೋಕ್ ಸಿಕ್ಕಾಪಟ್ಟೆ ಆಕ್ರೋಶ ಭರಿತರಾದ್ರು. ಏನ್ ನಡೀತು ತಿಳ್ಕೊಳ್ಳೋಣ. ಎಸ್, ಸುರೇಶ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಏನ್ ನಡೀತು ಅಲ್ಲಿ? ಆರ್ ಅಶೋಕ್ ಎಂದು ಕಂಡು ಕೇಳಿರದಷ್ಟು ಆಕ್ರೋಶಗೊಂಡಿದ್ದಾರೆ, ಸಿಕ್ಕಾಪಟ್ಟೆ ಆವಾಜ್ ಹಾಕಿದ್ದಾರೆ. ಪೊಲೀಸ್ ಇನ್ಸ್ಪೆಕ್ಟರ್ ಅವ್ರನ್ನ ತಡಿತಾ ಇರೋದನ್ನ ನಾವು ಗಮನಿಸ್ತಾ ಇದ್ವಿ. ಆಕ್ಚುಲಿ ಏನ್ ನಡೀತು ಫೀಲ್ಡ್ ಅಲ್ಲಿ? ಏನ್ ನಡೀತು ಅಲ್ಲಿ ಪ್ಲೇಸ್ ಅಲ್ಲಿ? ಶ್ರೀಲಕ್ಷ್ಮಿ, ಇವತ್ತು ಏನು ಸಾರಿಗೆ ನಿಗಮಗಳ 4 ನಿಗಮಗಳ ದರ ಏನಿದೆ, ಟಿಕೆಟ್ ದರವನ್ನು ಏರಿಕೆ ಮಾಡಿ ರಾಜ್ಯ ಸರ್ಕಾರ ಏನು ಅನುಮೋದನೆಯನ್ನು ಮಾಡಿದೆ ಕ್ಯಾಬಿನೆಟ್ನಲ್ಲಿ, ಇದರ ವಿರುದ್ಧವಾಗಿ ಇವತ್ತು ಬಿಜೆಪಿ ನಾಯಕರಲ್ಲಿ, ಪ್ರಮುಖವಾಗಿ ವಿರೋಧ ಪಕ್ಷ ನಾಯಕರಂತಹ ಆರ್ ಅಶೋಕ್ ಹಾಗೆ ಪರಿಷತ್ ವಿಪಕ್ಷ ನಾಯಕರಂತಹ ಚಲವಾದಿ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತು ಮೆಜೆಸ್ಟಿಕ್ನಲ್ಲಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ರು. ಈ ಪ್ರತಿಭಟನೆ ಒಂದು ರೀತಿಯಲ್ಲಿ ತುಂಬ ವಿನೂತನವಾಗಿ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರು. ಈ ವಿನೂತನ ಪ್ರತಿಭಟನೆಯಲ್ಲಿ ಸಿದ್ದರಾಮಯ್ಯ ಅವರು ಏನು ಹಿಂದೆ ಚುನಾವಣೆಗೆ ಪೂರ್ವವಾಗಿ ಒಂದಷ್ಟು ಭರವಸೆಗಳನ್ನು ಕೊಟ್ಟಿದ್ರು. ಯಾವುದೇ ರೀತಿಯ ಬೆಲೆ ಏರಿಕೆಯನ್ನು ಮಾಡೋದಿಲ್ಲ, 5 ಗ್ಯಾರಂಟಿಗಳನ್ನು ಕೂಡ ವಿತೌಟ್ ಕಂಡೀಷನ್ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಅದರ ವಿರುದ್ಧವಾಗಿ ತದ್ವಿರುದ್ಧವಾಗಿ ನಡ್ಕೊಂಡಿದ್ದಾರೆ. ಈಗ ದರವನ್ನು ಏರಿಕೆ ಮಾಡಿದ್ರೆ ಅಂತಕ್ಕಂತಹ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಯವರ ಒಂದು ಮತ್ತೆ DCM DK ಶಿವಕುಮಾರ್ ಇಬ್ಬರ ಒಂದು ಅಣುಕು ಚಿತ್ರಗಳನ್ನು ಪ್ರದರ್ಶನ ಮಾಡುವಂಥದ್ದು, ಮುಖವಾಡವನ್ನು ಧರಿಸಿದಂಥ ಇಬ್ಬರು ವ್ಯಕ್ತಿಗಳನ್ನು ಮುಂದೆ ಇಟ್ಕೊಂಡು ಇವತ್ತು ವಿನೂತನವಾಗಿ ಪ್ರತಿಭಟನೆ ಮಾಡಿದ್ರು. ಈ ಸಂದರ್ಭದಲ್ಲಿ ಹೂಗಳನ್ನು ಕೊಡುವ ಮೂಲಕ ವಿನೂತನ ಪ್ರತಿಭಟನೆ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಪೊಲೀಸ್ನವರು ಏನಾದ್ರು ಭದ್ರತೆಗೆ ಬಂದಂತಹ ಪೊಲೀಸ್ನವರು ಅವರನ್ನು ತಡೆಯುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರಾದಂತಹ
ಆರ್ ಅಶೋಕ್ ನಾನು ವಿರೋಧ ಪಕ್ಷದ ನಾಯಕರ ಇದ್ದೇನೆ, ನನ್ನನ್ನು ಯಾವ ರೀತಿಯಾಗಿ ನೀವು ತಡೀತೀರಿ, ಯಾಕೆ ತಡೀತಿದ್ದೀರಿ, ಲಿಖಿತ ರೂಪದಲ್ಲಿ ನಮಗೆ ನೋಟಿಸ್ ಕೊಡಿ, ಆಗಿದ್ರೆ ಹೂ ಕೂಡ ಕೊಡಬಾರ್ದ, ಪ್ರತಿಭಟನೆ ರೂಪದಲ್ಲಿ ಹೂವನ್ನು ಕೊಡ್ತಾ ಇದ್ದೇವೆ, ನಾವಿಲ್ಲಿ ಯಾವುದೇ ರೀತಿಯ ರಸ್ತೆ ತಡೆ ಮಾಡೋದಾಗ್ಲಿ ಸಾರಿಗೆ ವ್ಯವಸ್ಥೆಗೆ ಏನು ಅಡ್ಡಿಪಡಿಸೋದಾಗ್ಲಿ ಮಾಡೋದಿಲ್ಲ ಅಂತಕ್ಕಂಥ ಒಂದು ರಿಕ್ವೆಸ್ಟ್ ಅನ್ನು ಕೂಡ ಮಾಡ್ತಾರೆ. ಅಷ್ಟಾದ್ರೂ ಕೂಡ ಖಂಡಿತವಾಗ್ಲೂ ನಾವು ಅವಕಾಶ ಕೊಡೋದಿಲ್ಲ ಅಂತಕ್ಕಂಥ ಒಂದು ಮಂಡುವಾದವನ್ನು ಪೊಲೀಸ್ನವರು ಕೂಡ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಆರ್ ಅಶೋಕ್ ಅವರು ಕೂಡ ತಮ್ಮ ಮೊಂಡುತನವನ್ನು ಮುಂದುವರಿಸಿ ಅವರು ಕೂಡ ಮತ್ತೆ ವಾಗ್ಯುದ್ಧ ನಡೆಯುತ್ತೆ. ಈ ಸಂದರ್ಭದಲ್ಲಿ ಕೊನೆಗೆ ಬೆಂಗಳೂರು ವೆಸ್ಟ್ DCP ಅವರ ಒಂದು ಫೋನಲ್ಲಿ ಮಾತಾಡೋ ಮೂಲಕ ಆರ್ ಅಶೋಕ್ ಅವರು ಒಂದು ಏನೋ ಪ್ರತಿಭಟನೆಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಆನಂತರ ಸುಮಾರು ಒಂದು 8-10 ಬಸ್ಗಳಿಗೆ ಹತ್ತಿ ಬಸ್ಗಳಲ್ಲಿರ್ತಕ್ಕಂಥ ಪ್ರಯಾಣಿಕರಿಗೆ ಅವರೆಲ್ಲರಿಗೂ ಕೂಡ ಹೂವನ್ನು ಕೊಡುವ ಮೂಲಕ ವಿನೂತನವಾಗಿ ಪ್ರತಿಭಟನೆ ಮಾಡಿದ್ರು. ಈ ಪ್ರತಿಭಟನೆ ವೇಳೆ ಇದು ಇವತ್ತೇ ಅಲ್ಲ, ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರಾದರೂ ಕೂಡ ಹಿಂದೆ ಬೆಳಗಾವಿಯಲ್ಲೂ ಕೂಡ ಪೊಲೀಸ್ ಅಧಿಕಾರಿಗಳು ಇದೇ ರೀತಿಯಾಗಿ ನಡ್ಕೊಂಡಿದ್ರು. ವಿರೋಧ ಪಕ್ಷದ ನಾಯಕನಿಗೆ ಒಂದು ಠಾಣೆ ಒಳಗಡೆ ಹೋಗೋದಕ್ಕೂ ಕೂಡ ಅವಕಾಶವನ್ನು ಕೂಡ ಕೊಟ್ಟಿರಲಿಲ್ಲ. ಎಲ್ಲೋ ಒಂದು ಕಡೆ ಗೃಹ ಇಲಾಖೆ ಅಥವಾ ಏನು ಪೊಲೀಸ್ ಇಲಾಖೆ ಅಂತಕ್ಕಂಥದ್ದು ಏನಿದೆ, ಇವು ಒಂದು ರೀತಿಯಲ್ಲಿ ವಿರೋಧ ಪಕ್ಷದ ನಾಯಕರ ಹಕ್ಕನ್ನು ಕೂಡ ಕಸಿಯುವಂತಹ ಪ್ರಯತ್ನಗಳು ಆಗಿದೆ ಅಂತಕ್ಕಂಥದ್ದನ್ನ ಸ್ವತಃ ಆರ್ ಅಶೋಕ್ ಅವರನ್ನೇ ಈಗಾಗಲೇ ಬಹಿರಂಗ ಕೂಡ ಹೇಳಿರ್ತಕ್ಕಂಥ. ಜೊತೆಗೆ ಪೊಲೀಸ್ ಅವರ ವರ್ತನೆ ಏನಿದೆ ಅದರ ವರ್ತನೆ ವಿರುದ್ಧ ಕೂಡ ಕಿಡಿಕಾರಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ಒಟ್ಟಾರೆಯಾಗಿ ಇವತ್ತು ನಡೆದಂತಹ ವಿನೂತನ ಪ್ರತಿಭಟನೆ. ಥ್ಯಾಂಕ್ ಯು ಸುರೇಶ್, ಡೀಟೇಲ್ಸ್ಗಾಗಿ. ಪೊಲೀಸ್ ಅಧಿಕಾರಿ ಜೊತೆ ಆರ್ ಅಶೋಕ್ ವಾರ್, ಮಾತಿನ ಯುದ್ಧಕ್ಕೆ ಸಾಕ್ಷಿಯಾಯಿತು ಮೆಜೆಸ್ಟಿಕ್. ಇನ್ಸ್ಪೆಕ್ಟರ್ ಮಾರುತಿ ವರ್ಸಸ್ ಆರ್ ಅಶೋಕ್. ನಾನು ವಿಪಕ್ಷ ನಾಯಕ, ನಿನ್ನ ಜನ್ಮ ಜಾಲಾಡ್ತೀನಿ ಅಂತ ಅಶೋಕ್ ಆವಾಜ್ ಹಾಕಿದ್ದಾರೆ. ಬಸ್ ಪ್ರಯಾಣ ದರ ವಿರೋಧಿ ಪ್ರೊಟೆಸ್ಟ್ ನಡೀತಾ ಇತ್ತು ಮೆಜೆಸ್ಟಿಕ್ ನಲ್ಲಿ. ಇವತ್ತು ಬಿಜೆಪಿ ಪ್ರೊಟೆಸ್ಟ್ ಮಾಡ್ತಾ ಇತ್ತು. ಆ ಸಂದರ್ಭದಲ್ಲಿ ಹೈ ಡ್ರಾಮಾ ಕ್ರಿಯೇಟ್ ಆಗಿದೆ. ನಮ್ಮನ್ನ ಅರೆಸ್ಟ್ ಮಾಡಿ ಸೆಂಟ್ರಲ್ ಜೈಲಿಗೆ ಹಾಕಿ ಅಂತ ಆಕ್ರೋಶದಿಂದ ಆರ್ ಅಶೋಕ್ ಆವಾಜ್ ಹಾಕಿದ್ದಾರೆ. ನಾವು ನಿಂತಿರೋ ರಸ್ತೆಗೆ ಟ್ಯಾಕ್ಸ್ ಕಟ್ಟಬೇಕಾ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪೊಲೀಸ್ ಅಧಿಕಾರಿಯ ವಿರುದ್ಧ. ದೌರ್ಜನ್ಯ ಮಾಡಿದ್ರೆ ಪೊಲೀಸ್ ದೌರ್ಜನ್ಯ ಮಾಡಿ ನನ್ನ ತಳ್ಳೋದು ಮಾಡಿದ್ರೆ ಹುಷಾರ್. ನೀನ್ ಮಾಡ್ತಾ ಇದ್ದೀಯ ಅದೇ ಕೆಲಸ. ಬರ್ಕೊಡು ರೈಟಿಂಗ್ ಅಲ್ಲಿ, ರೈಟಿಂಗ್ ಅಲ್ಲಿ ಕೊಡಪ್ಪ, ಕೊಡು. ಏನ್ ಮಾಡ್ತಾ ಇದ್ದೀಯ? ಬರೀ ಕೂತ್ಕೋ. ಬರ್ಕೊಡು. ಹುಷಾರ್, ಇದೇ ಸರ್ಕಾರ ಇರಲ್ಲ. ನಿಮ್ಮ ಹೆಸರುಗಳೆಲ್ಲ ನೋಟ್ ಮಾಡ್ಕೊಂತೀವಿ. ಕೊಡು ರೈಟಿಂಗ್ ಅಲ್ಲಿ. ಮಾಡಬಾರ್ದು ಅಂತ ಹೂವು ಕೊಡಬಾರ್ದು ಅಂತ ರೈಟಿಂಗ್ ಅಲ್ಲಿ ಕೊಡು. ಇಲ್ಲ ಪ್ರತಿಭಟನೆ ಮಾಡ್ತಾ ಇಲ್ಲ. ಪ್ರತಿಭಟನೆ ಮಾಡ್ತಾ ಇರೋದು ನಾನು ಅಪೋಸಿಷನ್ ಲೀಡರು. ಮುಟ್ಟಿದ್ರು ಸರ್ ಇನ್ನೊಂದ್ಸರಿ ಜನ್ಮದಲ್ಲಿ ನಾನು ನೆನ್ಪಿಟ್ಕೊಬೇಕು. ಹಂಗ್ ಮಾಡ್ತೀನಿ ಜನ್ಮದಲ್ಲಿ ನೆನ್ಪಿಟ್ಕೊಬೇಕು. ಇಲ್ಲ ಬನ್ನಿ ಸರ್, ಬನ್ನಿ ಸರ್, ಎಲ್ಲ ಹುಡುಗರು ಇಲ್ಲ ಸರ್, ಬನ್ನಿ ಸರ್. ನಾನು ಅಪೋಸಿಷನ್ ಲೀಡರು. ಮುಟ್ಟಿದ್ರು ಸರ್ ಇನ್ನೊಂದ್ಸರಿ ಜನ್ಮದಲ್ಲಿ ನಾನು ನೆನ್ಪಿಟ್ಕೊಬೇಕು. ಹಂಗ್ ಮಾಡ್ತೀನಿ ಜನ್ಮದಲ್ಲಿ ನೆನ್ಪಿಟ್ಕೊಬೇಕು. ಇಲ್ಲ ಬನ್ನಿ ಸರ್, ಬನ್ನಿ ಸರ್, ಎಲ್ಲ ಹುಡುಗರು ಅದನ್ನ ಕೊಡು, ಇಲ್ಲಿ ಬರ್ಕೊಡು. ಲಿಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸುರೇಶ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಏನೆಲ್ಲ ನಡೀತು ಅಲ್ಲಿ? ಪೊಲೀಸ್ನವರು ಅವ್ರನ್ನ ಮುಂದೆ ಬರೋದಕ್ಕೆ ಬಿಡ್ತಾ ಇಲ್ಲ. ಆರ್ ಅಶೋಕ್ ಕೆಂಡಾಮಂಡಲರಾಗಿದ್ದನ್ನ ನಾವು ನೋಡ್ತಾ ಇದೀವಿ. ಏನೆಲ್ಲ ಆಯ್ತು ಸ್ಥಳದಲ್ಲಿ?